ಸಾನ್ವಿ ನಿಧಾನವಾಗಿ ಕಣ್ಣು ತೆರೆದಳು. ತಲೆ ತುಂಬ ನೋವು, ಮನಸ್ಸಿನಲ್ಲಿ ಭಯ, ಸುತ್ತಲೂ ಆಸ್ಪತ್ರೆ. ಅವಳು ಗಾಬರಿಯಿಂದ ಎದ್ದಳು. ಅರ್ಜುನ್ ಅರ್ಜುನ್ ಎಲ್ಲಿದ್ದಾನೆ? ಅಷ್ಟರಲ್ಲಿ ಒಬ್ಬ ಪೊಲೀಸ್ ಒಳಗೆ ಬಂದು. ಅವನ ಮುಖದಲ್ಲಿ ಸೀರಿಯಸ್ ಸೈಲೆನ್ಸ್. ನೆನ್ನೆ ರಾತ್ರಿ ಆಕ್ಸಿಡೆಂಟ್ನಲ್ಲಿ ಅರ್ಜುನ್ ಸತ್ತು ಹೋಗಿದ್ದಾನೆ. ಆ ಮಾತು ಕೇಳಿ ಸಾನ್ವಿಯ ಜಗತ್ತೇ ನಿಂತಂತಾಯಿತು. ಕಣ್ಣೀರು ನಿಧಾನವಾಗಿ ಕೆಳಗೆ ಬಿತ್ತು. ಇಲ್ಲ, ಅದು ಸುಳ್ಳು. ಸ್ವಲ್ಪ ಸಮಯದ ನಂತರ ಪೊಲೀಸ್ ಸಾನ್ವಿಯನ್ನು ಮೋರ್ಚರಿಗೆ ಕರೆದುಕೊಂಡು ಹೋದ. ತಣ್ಣನೆಯ ಆ ಕೊಠಡಿಯಲ್ಲಿ ಒಂದು ಶವ ಬಿದ್ದಿತ್ತು. ಪೊಲೀಸ್ ನಿಧಾನವಾಗಿ ಕ್ಲಾತ್ ತೆಗೆದ. ಸಾನ್ವಿ ನೋಡಿದಳು. ಆದರೆ ಇವನು ಅರ್ಜುನ್ ಅಲ್ಲ. ಪೊಲೀಸ್ ಕೂಡ ಶಾಕ್ ಆದ. ಅಷ್ಟರಲ್ಲಿ ಹಾಸ್ಪಿಟಲ್ ಕಾರಿಡೋರ್ನಲ್ಲಿ ಲೈಟ್ ಬ್ಲಿಂಕ್ ಆಯಿತು. ಸಾನ್ವಿಯ ಗಮನ ಬೆಡ್ ಮೇಲೆ ಇದ್ದ ಒಂದು ಚಿಕ್ಕ ಪೇಪರ್ ಕಡೆ ಹೋಯಿತು. ಕೈ ನಡುಗುತ್ತಾ ಅವಳು ಓಪನ್ ಮಾಡಾಡಿದಳು. ಅದರೊಳಗೆ ಬರೆಯಲಾಗಿತ್ತು, ಅರ್ಜುನ್ ಬದುಕಿದ್ದಾನೆ, ಆದರೆ ಅವನನ್ನು ಹುಡುಕಬೇಡ. ಕೆಳಗೆ ರಕ್ತದ ಗುರುತು ಇತ್ತ. ಪೊಲೀಸರು ಸಿಸಿಟಿವಿ ಫುಟೇಜ್ ನೋಡುತ್ತಿದ್ದರು. ರಾತ್ರಿ 2 ಗಂಟೆ. ಒಬ್ಬ ಹುಡೆಡ್ ಮ್ಯಾನ್ ಮಾರ್ಚರಿ ಒಳಗೆ ಹೋದ. ಸ್ವಲ್ಪ ಸಮಯದ ನಂತರ ಒಂದು ಬಾಡಿ ತೆಗೆದುಕೊಂಡು ಹೊರಬಂದ. ಪೊಲೀಸ್ ವಿಡಿಯೋ ಝೂಮ್ ಮಾಡಿದ. ಸಾನ್ವಿ ಸ್ಕ್ರೀನ್ ನೋಡಿ ಫ್ರೋಸನ್ ಆಯಿತು. ಯಾಕಂದ್ರೆ ಆ ವ್ಯಕ್ತಿ ಅರ್ಜುನ್ ಹಾಗೆ ಕಾಣಿಸುತ್ತಿದ್ದ. ಅದೇ ಸಮಯದಲ್ಲಿ ಸಾನ್ವಿಗೆ ಅನ್ನೋನ್ ನಂಬರ್ನಿಂದ ಕಾಲ್ ಬಂತು. ಅವಳು ನಿಧಾನವಾಗಿ ರಿಸೀವ್ ಮಾಡಿದಳು. ಸಾನ್ವಿ, ಅದು ಅರ್ಜುನ್ ವಾಯ್ಸ್. ನಿನ್ನ ಲೈಫ್ ಡೇಂಜರ್ನಲ್ಲಿ ಇದೆ. ಅರ್ಜುನ್, ನೀನು ಎಲ್ಲ? ಅರ್ಜುನ್, ನೀನು ಎಲ್ಲಿದ್ದೀಯಾ? ಕಾಲ್ ಕಟ್ಟಾಯಿತು. ಹಾಸ್ಪಿಟಲ್ ಹೊರಗೆ ಒಂದು ಕಪ್ಪು ಕಾರ್ ನಿಂತಿತ್ತು. ಅದರೊಳಗೆ ಯಾರೋ ಒಬ್ಬರು ಸಾನ್ವಿಯನ್ನು ನೋಡುತ್ತಿದ್ದರು.